ಈಗ ನಾನು JDSನ BJP ಬಿ ಟೀಮ್ ಅಂತ ಕರೀತಿದ್ದೆ. ಈಗ ಸಾಬೀತಾಗ್ತಾ ಇದೆಯಲ್ಲೇನಪ್ಪ, ಅದಕ್ಕೆ JDSನವರು ನನ್ನ ಮೇಲೆ ಕೋಪಿಸ್ಕೊತಿದ್ರು. ಬಿ ಟೀಮ್ ಅಂತ ಹೇಳಿದ್ರೆ ಹೇಳ್ತಿದ್ರು, ಅದು ಬೇರೆ ಜಾತ್ಯತೀತ ಅಂತ ಬೇರೆ ಇಟ್ಕೊಂಡವ್ರೆ. ಜನತಾ ದಳ ಜಾತ್ಯತೀತ ಅಂತ ಬೇರೆ. ಈ ಜಾತ್ಯತೀತ ಅಂತ ಹೆಸರಿಟ್ಕೊಂಡಿರೋರು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಆಯ್ತಾ? ಸೊ ದೇವೇಗೌಡರು ಯಾವ ಕಾರಣಕ್ಕೂ ನಾವು ಯಾವ ಪಕ್ಷದ ಜೊತೆಲೂ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ರು. ಈಗ GT ದೇವೇಗೌಡನ ಕೈಲಿ ಹೇಳಿಸೋರೆ ಪಕ್ಷದ ಉಳಿವಿಗೋಸ್ಕರ ಸೇರ್ಕೊತಾ ಇದ್ದೀವಿ ಅಂದರೆ ಇವ್ರಿಗೇನು ಯಾವ ಸಿದ್ಧಾಂತ ಇಲ್ಲ ಏನಿಲ್ಲ ಅಂತ ಆಯ್ತಲ್ಲ. ಯಾವ ಸಿದ್ಧಾಂತ ಇಲ್ಲ ಏನಿಲ್ಲ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅಂತ. ನಾವೇನು ತಲೆ ಕೆಡ್ಸ್ಕೊತಲ್ಲ, ತಲೆ ಕೆಡ್ಸ್ಕೊತಾ ಇರೋದು ಅವರನ್ನೇ. ಕುಮಾರಸ್ವಾಮಿಯವರು ಹೇಳಿದ್ರು, ದೇವೇಗೌಡರು ಹೇಳಿದ್ರು, ನಾವು ಇಂಡಿಪೆಂಡೆಂಟ್ ಹೋಗ್ತೀವಿ ಅಂತ ಹೇಳಿದ್ರು. ಈಗ ಅವರು ಸ್ಟ್ಯಾಂಡ್ ಬದಲಾವಣೆ ಮಾಡಬೇಕು ಮಾಡ್ತಾ ಇದ್ದಾರೆ. ಈಗ ಅಫಿಷಿಯಲ್ ಅವರು ಏನೂ ಹೇಳಿಲ್ಲ. ಆ್ಯಸ್ ಎ ರಾಜಕೀಯ ಪಾರ್ಟಿ ಅವರು ಏನೇನು ಸ್ಟ್ಯಾಂಡ್ ಇದೆ ಅಂತ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕಾದವರು ಕೆಲವು ಲೀಡರ್ಗಳು ರಿಯಾಕ್ಟ್ ಮಾಡ್ತಾರೆ. ಅವರು ಜೊತೆಗಾರು ಹೋಗಲಿ, ಬೇರೆ ಯಾರು ಹೋಗಲಿ, ಅದು ಅವ್ರಿಗೆ ಬಿಟ್ಟಿತ್ತು. ಕುಮಾರಸ್ವಾಮಿ ಅವರು ಏನು ಹಿಂದೆ ಹೇಳಿದ್ರಲ್ಲ, ದೇವೇಗೌಡರು ಏನು ಹೇಳಿದ್ರಲ್ಲ, ಅದನ್ನು ಯಾಕೆ ನೀವು ರಿಪ್ಲೈ ಮಾಡ್ತಾ ಇಲ್ಲ? ಒಂದೊಂದು ದಿನ ಒಂದೊಂದು ಮಾತಾಡ್ತಾ ಇದ್ದಾರೆ ತಾನೇ. ಸ್ಪಷ್ಟವಾಗಿ ನಮ್ಗೇನು ಅಭ್ಯಂತರ ಇಲ್ಲ. ಡೇ ಒನ್ನಿಂದ ನಮ್ಗೆ ಗೊತ್ತು ಅವ್ರ ಪೊಲಿಟಿಕಲ್ ಸರ್ವರ್ಗೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗ್ತಾಯಿಲ್ಲ. ಹಿಂದೇನೂ ತಲೆ ಕೆಡಿಸ್ಕೊಂಡಿಲ್ಲ, ಈಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮುಂದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ.